ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಸಕ್ಕರೆ ನಾಡು ಮಂಡ್ಯದಲ್ಲಿ ಈಗ ಸಿಹಿ ಇಲ್ಲ, ಬದಲಾಗಿ ಕಹಿ ಸತ್ಯವೊಂದು ಬಯಲಾಗಿದೆ. ಆಟವಾಡುವಂತ ವಯಸ್ಸಿನಲ್ಲಿ ಹದಿಹರೆಯದ ಹೆಣ್ಣು ಮಕ್ಕಳು ಹಾದಿ ತಪ್ತಾ ಇದ್ದಾರಾ? ಬಾಲಕಿಯರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರಾ ಕಾಮುಕರು? ಬಾಲ್ಯ ವಿವಾಹ, ಲೈಂಗಿಕ ದೌರ್ಜನ್ಯ ಹೆಚ್ಚಾಗ್ತಾ ಇದೆಯಾ ಮಂಡ್ಯದಲ್ಲಿ? ಇದೆಲ್ಲದರ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಎಸ್ ವೀಕ್ಷಕರೇ, ಮಂಡ್ಯ ಕಬ್ಬಿನ ರಸದಲ್ಲಿ ಮುಳುಗಿ ಹೋಯ್ತಾ? ಸಾವಿರಾರು ಬಾಲಕಿಯರ ಭವಿಷ್ಯ ಅನ್ನುವಂತಹ ಪ್ರಶ್ನೆ ಹುಟ್ಟಿದೆ. ಹೌದು, ಕಳೆದ 5 ವರ್ಷಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬರೋಬ್ಬರಿ 1354 ಬಾಲ ಗರ್ಭಿಣಿ ಪ್ರಕರಣಗಳು ಪತ್ತೆಯಾಗಿವೆ. ಇದರಲ್ಲಿ ಕೇವಲ 674 ಪ್ರಕರಣಗಳಲ್ಲಿ ಮಾತ್ರ ಫೋಕ್ಸೋ ಕೇಸ್ ದಾಖಲಾಗಿದೆ. ಬಾಲ್ಯ ವಿವಾಹ, ಸಾಮಾಜಿಕ ಜಾಲತಾಣಗಳ ಮೂಲಕ ನಡೆಯುವಂತಹ ಪ್ರೀತಿಯ ಜಾಲ ಮತ್ತು ಲೈಂಗಿಕ ದೌರ್ಜನ್ಯಗಳು ಈ ದುರಂತಕ್ಕೆ ಮುಖ್ಯ ಕಾರಣಗಳಾಗಿವೆ. 14 ರಿಂದ 18 ವರ್ಷದ ಹದಿಹರೆಯದ ಹೆಣ್ಣು ಮಕ್ಕಳು ಅರಿವಿಲ್ಲದ ವಯಸ್ಸಿನಲ್ಲಿ ತಾಯ್ತನದ ಹೊರೆ ಹೊರ್ತಾ ಇರೋದು ಮಂಡ್ಯ ಜಿಲ್ಲೆಗೆ ಕಪ್ಪು ಚುಕ್ಕಿಯಾಗಿದೆ. ಇಂದಿನ ಯುವ ಸಮೂಹ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾ ಅನ್ನುವಂತಹ ಮಾಯಾಲೋಕದಲ್ಲಿ ಹಾದಿ ತಪ್ತಾ ಇದೆ. ಇನ್ಸ್ಟಾಗ್ರಾಮ್ ರೀಲ್ಸ್, ಫೇಸ್ಬುಕ್ ಚಾಟ್ಗಳೇ ಇವರ ಪ್ರಪಂಚವಾಗ್ಬಿಟ್ಟಿದೆ. ಆದರೆ ಇಲ್ಲಿ ಮಕ್ಕಳಷ್ಟೇ ತಪ್ಪಿತಸ್ಥರಲ್ಲ, ಹೆತ್ತವರ ಬೇಜವಾಬ್ದಾರಿಯೂ ಕೂಡ ಅಷ್ಟೇ ಇದೆ. ತಮ್ಮ ಮಕ್ಕಳು ಮೊಬೈಲ್ನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂತಹ ಕನಿಷ್ಠ ಜ್ಞಾನವು ಪೋಷಕರಿಗೆ ಇಲ್ಲದಿರೋದೇ ಈ ದುರಂತಕ್ಕೆ ಕಾರಣವಾಗಿದೆ. ಆಸ್ಪತ್ರೆಗೆ ಬಾಲ ಗರ್ಭಿಣಿಯರು ಬಂದಾಗ ವೈದ್ಯರು ಯಾಕೆ ಮಾಹಿತಿಯನ್ನ ಮುಚ್ಚಿಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ. 680 ಪ್ರಕರಣಗಳಲ್ಲಿ ದೂರು ದಾಖಲಾಗದಿರಲು ಪೊಲೀಸ್ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಾದ್ರೂ ಶಾಮೀಲಾಗಿದ್ಯಾ ಅನ್ನುವಂಥ ಚರ್ಚೆ ಕೂಡ ಜೋರಾಗಿದೆ. ಪೋಷಕರೇ ಗಮನಿಸಿ, ನಿಮ್ಮ ಮಕ್ಕಳು ಮೊಬೈಲ್ ಹಿಡಿದು ರೂಮಿನೊಳಗೆ ಕುಳಿತರೆ ಅದು ಪ್ರಗತಿಯಲ್ಲ, ಅಪಾಯದ ಮುನ್ಸೂಚನೆಯೂ ಆಗಿರಬಹುದು. 1354 ಬಾಲ ಗರ್ಭಿಣಿ ಪ್ರಕರಣಗಳು ಅಂದ್ರೆ ಅದು ಕೇವಲ ಅಂಕಿ ಅಂಶವಲ್ಲ, ಸಾವಿರಾರು ಹೆಣ್ಣು ಮಕ್ಕಳು ತಮ್ಮ ತಾಯ್ತನವನ್ನೇ ಕಳೆದುಕೊಂಡ ಬದುಕು. ಎಸ್, ಮಂಡ್ಯ ಜಿಲ್ಲಾಡಳಿತ ಈಗಲಾದರೂ ಎಚ್ಚೆತ್ತುಕೊಂಡು ಸೂಕ್ತ ತನಿಖೆಯನ್ನ ನಡೆಸಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆಯಾಗದಿದ್ರೆ ಈ ಸಂಖ್ಯೆ ಮುಂದಿನ ದಿನಗಳಲ್ಲಿ ದುಪ್ಪಟ್ಟಾಗೋದ್ರಲ್ಲಿ ಸಂಶಯವಿಲ್ಲ. ಹೆಣ್ಣು ಮಕ್ಕಳ ರಕ್ಷಣೆ ಕೇವಲ ಭಾಷಣಕ್ಕೆ ಸೀಮಿತವಾಗದಿರಲಿ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನ್ಯೂಸ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.